स्वागत है आपका बी न्यूज नेशन में। मैं हूं आबिद हुसैन शेख। नवरसपुर उत्सव मनाने की ख्वाहिश जताई एमएलए बसनगौड़ा पाटिल ने। आज जनहित, अभिवृद्धि, सरकारी योजनाओं, नवरसपुर उत्सव, भारत विकास संगम, संस्कृति उत्सव जैसे अनेक विषयों पर मीडिया से चर्चा करते हुए अलग अंदाज में नजर आए नगर शासक। ये हैं आज के बसनगौड़ा पाटिल की झलकियां। नवरसपुर उत्सव मनाने की ख्वाहिश जताते हुए बसनगौड़ा पाटिल ने जिले में कोई सूखा बरगाल का बहाना नहीं चलेगा। 9 फरवरी के महीने में नवरसपुर उत्सव मनाया ही जाएगा, जिसको लेकर डीसी से चर्चा की गई है। भारत विकास संगम उत्सव में मुसलमानों को आमंत्रित करने के सवाल पर देशभक्तों को आने की इजाजत है, कहा बसनगौड़ा पाटिल ने। उत्तर कर्नाटक के अभिवृद्धि को लेकर सीएम पर अनदेखी का आरोप, अधिवेशन में उत्तर कर्नाटक पर विशेष चर्चा करने की सलाह, सरकार के योजनाओं का हर वर्ग फायदा उठाने की बात करते हुए खासकर दलित नेता सिर्फ अपना फायदा किया है, समाज के जरूरतमंदों को इन सरकारी योजनाओं से वंचित रखने का आरोप लगाते हुए नजर आए बसनगौड़ा पाटिल यत्नाड़। सर, ಇದು ಕಳೆದ 5 ವರ್ಷದಿಂದ ಫಲಾನುಭವಿಗಳ ಆಯ್ಕೆನೇ ಮಾಡಿರಲಿಲ್ಲ ವಿಜಯಪುರ ನಗರದಾಗ. ಮತ್ತು ದುರಂತ ಅಂದ್ರೆ ಇಲ್ಲಿವರೆಗೆ 10 ವರ್ಷ, ಹಿಂದಿನ 10 ವರ್ಷ ಬರೀ 58 ಮನೆ ಬಂದವು ವಿಜಯಪುರ ನಗರಕ್ಕೆ. ಇವತ್ತು 3750 ಮನೆ ಸಾಮಾನ್ಯ ವರ್ಗದವ್ರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರೆಲ್ಲ ಕೂಡಿ 3750 ಮನೆ. ಸ್ಲಮ್ದಲ್ಲಿ 1800 ಮನೆ ಮೊದಲ ಕಂತು ಬಂದಿದೆ. ಮತ್ತೀಗ ನಿನ್ನೆ ಮತ್ತು 1800 ಮತ್ತು ಮನೆ ಬಂದವು, ಅಂದರೆ 3600. ಇವತ್ತು ಹಂಚಿದಂಥದ್ದು 366. ಇದು ಡಾಕ್ಟರ್ ಅಂಬೇಡ್ಕರ್ ವಸತಿ ಯೋಜನೆ ಕೆಳಗೆ, ವಾಜಪೇಯಿ ವಸತಿ ಯೋಜನೆ ತೆಳಗೆ ಮತ್ತು 250 ಮನೆ ಬಂದವು. ಮತ್ತು ಇವತ್ತು 101.5 ಲಕ್ಷ ರೂಪಾಯಿದ್ದು ಏನು ಕೇಂದ್ರ ಸರ್ಕಾರ ಸರ್ವರ್ಗೂ ಸೂರು ಅನ್ನೋಂಥ ಕಾರ್ಯಕ್ರಮದೊಳಗೆ ಅನ್ಲಿಮಿಟು ಅಷ್ಟು ಮನೆ ಮತ್ತು ಬಡವ್ರಿಗೆ ಬಂದವು. ಅದಕ್ಕೆ ನಾನು ಎಲ್ಲ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಎಲ್ಲ ಜನಾಂಗದವರು, ಎಲ್ಲ ಯಾವುದೇ ಜಾತಿ ಬಡವರಿರಲಿ, ಬಡವರು ಎಲ್ಲ ಜನಾಂಗದವ್ರಿಗೂ ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ. ಒಂದು ಇದೆ ಅವರೆಲ್ಲ ನೇನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವ್ರಿಗೆ ಅನ್ಲಿಮಿಟ್ ಇದೆ. ಬೇಕಾದಷ್ಟು ಜನ ಯಾರ್ದು ನಿನ್ನೆ ಜಿಲ್ಲಾಧಿಕಾರಿಗಳು ನಾನು ನಿನ್ನೆ ಚರ್ಚೆ ಮಾಡೀನಿ. ಏನು ಗುಂಟೆಗಳು ಅಂತೇಳಿ ಕೆಲವೊಂದು ದಲಿತರು, ಹಿಂದುಳಿದವರು ಇವತ್ತು ಜಮೀನು ತೊಗೊಂಡಾರ. ಪಾಪ ಕಡಿಮೆ ರೇಟ್ನಲ್ಲಿ ಮನೆ ಕಟ್ಟುವಂಥ ಒಂದು ಕನಸು ಇಟ್ಕೊಂಡು ಏನು ಒಂದು ಜಾಗ ತೊಗೊಂಡಾರ, ಅದನ್ನೂ ಸಹಿತ ಅಧಿಕೃತವಾಗಿ ಆ ಗುಂಟೆಗೂ ಉತ್ತಾರೆಯನ್ನು ತಯಾರು ಮಾಡಿ ಅವ್ರಿಗೂ ಸಹಿತ ಈ ಏನು ಅಂಬೇಡ್ಕರ್ ನಿಗಮದಿಂದ ಮನೆ ಬಂದಾವು ಅವರೆಲ್ಲರಿಗೂ ಈ ಒಂದು ಸ್ಕೀಮ್ನಾಗೂ ಅದನ್ನು ಕೊಡ್ಬೇಕಂತೇಳಿ ನೀನು ಜಿಲ್ಲಾಧಿಕಾರಿಗಳು ಹೇಳಿದ್ದೀನಿ. ಅವರು ಇನ್ನು ಒಂದು ತಿಂಗಳಲ್ಲಿ ಇಡೀ ವಿಜಯಪುರ ನಗರದಲ್ಲಿ ಎಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಗುಂಟೆದವು ಅದಾವು ಅವತ್ತೂ ಸಕ್ರಮ ಮಾಡಿ ಅಲ್ಲಿಯೂ ಪೂರ್ತಿಯಾಗಿ ನಾವು ಮನೆ ಕಟ್ಟುವಂಥ ಕೆಲಸ ಮಾಡ್ತೀವಿ. ಮತ್ತು ಯಾರ್ದು ಲೇಔಟ್ನಾಗ ಪ್ಲಾಟ್ ಇದ್ರೂ ಬರ್ತದೆ SC/STಗೆ, ಅವ್ರಿಗೇನು ಯಾವುದಕ್ಕೂ ಲಿಮಿಟ್ ಇಲ್ಲ. ಮತ್ತು ಯಾವುದೇ ಜನರಲ್ದಾಗೂ ಸಹಿತ ಪ್ಲಾಟ್ ಇರಲಿ, ಏನೇ ಪ್ಲಾಟ್ ಇರಲಿ. ಮತ್ತು ಏನಾಗಿದೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಲ್ಲ ಜಾತಿಯವರಿಗೆ, ಎಲ್ಲ ಜನಾಂಗದವ್ರಿಗಿದೆ, ಅದಕ್ಕೆ ಲಿಮಿಟ್ ಇಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಸಬ್ಸಿಡಿ ಇದೆ. ಭಾಳ ದೊಡ್ಡ ಮನೆ ಕಟ್ಟು 25 ಲಕ್ಷ ರೂಪಾಯಿ ಮನೆ ಕಟ್ಟೋರಿಗೆ ಇಂಟ್ರೆಸ್ಟ್ ಸಬ್ಸಿಡಿ ಇದೆ. 10 ಲಕ್ಷ ಕಟ್ಟೋರಿಗೆ ಕೆಲವೊಂದು ಸಬ್ಸಿಡಿ ಇದೆ. ಇದು ನಾವೊಂದು ಇದನ್ನು ಮಾಡ್ಲಕತ್ತೀವಿ ಪುಸ್ತಕ. ಅದರಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಯಾವ್ಯಾವ ವರ್ಗದ ಜನ ಇದನ್ನು ಉಪಯೋಗ ಮಾಡ್ಕೋಬೋದು, ಇಂಟ್ರೆಸ್ಟ್ ಸಬ್ಸಿಡಿ ಯಾರು ತೊಗೋಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವ್ರಿಗೆ ಹೆಂಗೆ, ಹಿಂದುಳಿದವ್ರಿಗೆ ಹೆಂಗೆ, ಅಲ್ಪಸಂಖ್ಯಾತರಿಗೆ ಹೆಂಗೆ. ಆಶ್ಚರ್ಯ ಅಂದ್ರೆ ಕ್ರಿಶ್ಚಿಯನ್ರಿಗೆ ಒಂದು ಮನೆ ಸಿಕ್ಕಿರಲಿಲ್ಲ. ಇವತ್ತು ಕ್ರಿಶ್ಚಿಯನ್ರಿಗೆ ನಾವು ಮಿನಿಮಮ್ 25-30% ಅವ್ರಿಗೂ ಕೊಡ್ಲಕತ್ತೀವಿ. ಇಷ್ಟು ವರ್ಷ ಕ್ರಿಶ್ಚಿಯನ್ರು ಒಬ್ಬರೂ ಇದರ ಲಾಭ ತೊಗೊಂಡಿಲ್ಲ ಬಿಜಾಪುರ ನಗರದಲ್ಲಿರೋ ಕ್ರಿಶ್ಚಿಯನ್ರು. ಇಲ್ಲ, ಸಮುದಾಯದವ್ರು ಅವ್ರು ಅಂಜಿ ಯಾರ ಬಳಿ ಹೋಗಿಲ್ಲ ರೀ. ದಲಿತ ಸಮುದಾಯದವ್ರು ಕೆಲವೊಂದು ಮಂದಿ ಬರೇ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿ ಉದ್ಯೋಗ ಮಾಡ್ಕೊಂಡಾರ. ಕೆಲವೊಂದು ನಾಯಕರು ಅದಾರೆ. ಇಂಥ ಯೋಜನೆ ಅದಾವು. ನಾ ಕೇಳ್ತೀನಿ ಅವ್ರಿಗೆ, ಇಂಥ ಯೋಜನೆ ಇದೆ, ನೀವು ಎಷ್ಟು ಅಂಥ ದಲಿತರನ್ನು ಕರ್ಕೊಂಡೋಗಿ ಅರ್ಜಿ ಕೊಡಿಸಿ ಮನೆ ಕೊಡಿಸೋ ಕೆಲಸ ಮಾಡಿರಿ. ಇವತ್ತು ಅಭಿವೃದ್ಧಿ ಏನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಬೋರ್ವೆಲ್ಲು ಗಂಗಾ ಕಲ್ಯಾಣದಾಗ ಬೋರ್ ಹಾಕ್ಲಕ್ಕೆ ಬರ್ತದೆ, ಕಾರ್ ಕೊಡ್ಲಕ್ಕೆ ಬರ್ತದೆ, ಹೋಟೆಲ್ ಸ್ಟಾರ್ ಹೋಟೆಲ್ ಕಟ್ತೀನಿ ಅಂದ್ರೆ ಸಬ್ಸಿಡಿ ಇದೆ. ಆದರೆ ಎಷ್ಟೋ ಮಂದಿಗೆ ಅವರು ಉದ್ಯೋಗ ಮಾಡ್ತೀನಿ ಅಂದರೆ, ಹೋಟೆಲ್ ಮಾಡ್ತೀನಿ ಅಂದರೆ, ಒಂದು ಯಾವುದೋ ದುಕಾನ್ ತೆಗಿತೀನಿ ಅಂದರೆ ಎಲ್ಲದಕ್ಕೂ ಸ್ಕೀಮ್ ಇದೆ. ದುರ್ದೈವ ಅಂದರೆ ಯಾರೂ ಆ ಟಾರ್ಗೆಟ್ನೂ ಮುಟ್ಟಿಲ್ಲ. ಈಗ ನಾ ಬಂದ ಮ್ಯಾಗ 100% ನಾನು ಟಾರ್ಗೆಟ್ ಮುಟ್ಟೋದ್ರ ಜೊತೆಗೆ ಮತ್ತೆ ಎಕ್ಸ್ಟ್ರಾ ತೊಗೊಂಡು ಬರ್ಲಕತ್ತಿ. ಎಡಿಷನಲ್ ಮತ್ತು ಮನೆ 5 ಕಾರ್ಗಳದು ಮತ್ತು ಎಡಿಷನಲ್ ನಮ್ಮ
ಅದರ ಅಂಬೇಡ್ಕರ್ ನಿಗಮದ ಅಧ್ಯಕ್ಷರೇ ನಾನು ಫೋನ್ ಮಾಡಿದ್ರು, ವ್ಯವಸ್ಥಾಪಕ ನಿರ್ದೇಶಕ, ಏನು ಸರ್ ನಿಮ್ಮದು ಕರೆಕ್ಟ್ ಲಿಸ್ಟ್ ಬಂದದ, ಇನ್ನೊಂದು 5 ಯಾರು ದಲಿತರಿದ್ದರು ಕೊಟ್ಟು ಕಳಿಸ್ರಿ ಮಾಡ್ತೀನಿ ಅಂತ. ಅಂದರೆ ಇಷ್ಟು ಖುಷಿಯಿಂದ ಅಧಿಕಾರಿಗಳು ಸಹಿತ ನಮ್ಮ ಈ ಒಂದು ಬಿಜಾಪುರದ ಒಂದು ಏನು ನಾವು ಮಾಡ್ತಿರೋಂಥ ಕೆಲಸ ನೋಡಿ ನನಗೆ ಮೊನ್ನೆ ರಾಜೀವ್ ಗಾಂಧಿ ಏನು ಈ ವಸತಿ ಯೋಜನೆ ಏನು ಇದೆ ಬೆಂಗಳೂರಿನ ಕಚೇರಿಗೆ ಹೋಗಿದ್ದೆ, ಅದರ MD ಅವ್ರು ಹೇಳಿದ್ರು, ಸರ್ ವಿಜಾಪುರ ನಗರಕ್ಕೆ ನೀವು 10,000 ಮನೆ ಕೇಳ್ರಿ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ಇನ್ನೊಂದು 100 ಎಕರೆ ನಾವು ಭೂ ಸ್ವಾಧೀನ ಬಿಜಾಪುರ ನಗರದ ಸಮೀಪ ಇರುವಂಥ ಪ್ರದೇಶದಲ್ಲಿ ಭೂ ಸ್ವಾಧೀನ ಮಾಡ್ಕೋಬೇಕಂತ ಮೊನ್ನೆ ನಾವು ನಿರ್ಣಯ ಟರಾವ್ ಮಾಡಿದ್ವಿ ಆಶ್ರಯದ. ಆ 100 ಎಕರೆ ತೊಗೊಂಡು ಅಲ್ಲಿನೂ ಪೂರ್ತಿ ಮನೆ ಕಟ್ತೀವಿ. ಸರ್ಕಾರ ಈ ಕಡೆ ನಮ್ಮ ಕಡೆ ನೋಡ್ತಾನೆ ಇಲ್ಲ, ಅದೇ ನಮ್ಮ ನೋವಿರೋದು. ನಮ್ಮ ಮುಖ್ಯಮಂತ್ರಿಗಳು ಮಂಡ್ಯದಾಗ ಯಾವುದೇ ರೈತರಿಗೇನಾದ್ರೂ ತಕ್ಷಣ ಹೆಲಿಕಾಪ್ಟರ್ ತೊಗೊಂಡು ಹೋಗ್ತಾರೆ, ಆದರೆ ಇಲ್ಲಿ ದಯಾಮರಣ ಬರೆದ್ರು, ಆತ್ಮಹತ್ಯೆ ಆಗ್ತಾ ಇದೆ, ಜನರು ಎಲ್ಲಿನೂ ಇವತ್ತು ನೀರಿಲ್ಲ ಅಂತ ಇವತ್ತು ಒಂದು ರೀತಿ ಅತಿ ಕಷ್ಟದಾಗಿದ್ರೂ ನಾ ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತೀನಿ, ದಯವಿಟ್ಟು ಉತ್ತರ ಕರ್ನಾಟಕದ ಭಾಗಕ್ಕೆ ದಯವಿಟ್ಟು ಒಮ್ಮೆರೆ ಪಾದಾರ್ಪಣೆ ಮಾಡಿ ಈ ಭಾಗದ ಜನರ ಭಾವನೆ ತಿಳ್ಕೊವಂಥ ಕೆಲಸ ಮಾಡಿರಿ. ಇಲ್ಲಾಂದರೆ ಜನನೇ ನಾನು ನಿನ್ನೆ ಹೇಳಿದ್ದೇನೆ ದಂಗೆ ಹೇಳ್ತಾರೆ ಇವ್ರ ವಿರುದ್ಧ. ಅಂದರೆ ಎಲ್ಲೋ ಒಂದು ರೀತಿ ರಾಜ್ಯ ಸರ್ಕಾರದ ಸಾಲ ಮನ್ನಾದ ಮೇಲೆ ಜನರ ವಿಶ್ವಾಸ ಉಳಿದಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಇದನ್ನು ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋಂಥದ್ದು ತಕ್ಷಣ ಅವರು ಉತ್ತರ ಕರ್ನಾಟಕದ ನಮ್ಮೆಲ್ಲ ಜನಪ್ರತಿನಿಧಿಗಳ ಸಭೆ ಕರೆದು, ಅದು ಹುಬ್ಬಳ್ಳಿಯಲ್ಲೋ ಬೆಳಗಾವಿಯಲ್ಲೋ ಅಧಿವೇಶನದ ಕರೀತಾರೆ, ಆದರೆ ಆ ಚರ್ಚೆ ಬಿಟ್ಟು ಬೇರೆ ಬೇರೆ ಆಗ್ತವೆ. ಅದಕ್ಕೆ ಪ್ರತ್ಯೇಕವಾಗಿ ಉತ್ತರ ಕರ್ನಾಟಕ ಶಾಸಕರ ಸಂಸದರ ಸಭೆ ಕರೆದು ನಮ್ಮ ಭಾಗದ ಜನರಿಗೆ ಅಭಿವೃದ್ಧಿ ಹಣದಲ್ಲಿ ಏನು ನಮ್ಗೆ ಮಲತಾಯಿ ಧೋರಣೆ ಆಗ್ತಾಯಿದೆ ಅದನ್ನು ಅವ್ರು ಚರ್ಚೆ ಮಾಡಿ ನಮ್ಗೆ ನ್ಯಾಯ ಕೊಡುವಂಥ ಕೆಲಸ ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ. ಸರ್ ನವರಸಪುರ ಉತ್ಸವನೂ ಮಾಡತ್ ಹೇಳಿದ್ದೆ ನಾನು ನಿನ್ನೆ. ಹಂಪಿ ಉತ್ಸವನೂ ಆಗಬೇಕು, ನವರಸಪುರ ಉತ್ಸವನೂ ಆಗಬೇಕು. ಉತ್ಸವಗಳ ಬರಗಾಲ ಐತಿ, ಅತಿವೃಷ್ಟಿ ಐತಿ ಅಂತ ಬಂದ್ ಮಾಡಬಾರ್ದು. ಯಾಕೆ ನನ್ನ ವೈಯಕ್ತಿಕ ನನ್ನ ಅಭಿಪ್ರಾಯ ಅಂತ ಇರುವಂಥ ಏನು ಕಲಾವಿದರು ಅದಾರ ಅವ್ರಿಗೊಂದು ಸ್ಕೋಪ್ ಸಿಗ್ತದೆ. ಇಲ್ಲಿ ಹೋಟೆಲ್ಗಳು, ಚಾದ ಅಂಗಡಿ, ಸಣ್ಣ ಸಣ್ಣ ಕಿರಾಣಿ ಅಂಗಡಿ ಎಲ್ಲರಿಗೂ ಲಾಭ ಇದೆ. ನಾವು ವಿಜಯನಗರ ಸಾಮ್ರಾಜ್ಯದ ಒಂದು ಇದನ್ನೂ ಮಾಡೋದಿಲ್ಲ, ನವರಸಪುರನೂ ಮಾಡೋದಿಲ್ಲ. ನಾನೇನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರುಗಳಿನಿ ಫೆಬ್ರವರಿ ಮೊದಲೇ ವಾರನಾಗ ನವರಸಪುರ ಉತ್ಸವ ಮಾಡಲೇಬೇಕು ಅಂತ ಹೇಳಿದ್ದೀನಿ. ಬರಗಾಲ ಅಂದರು ಬರಗಾಲನೂ ರೊಕ್ಕದ 1,60,00,000 ರೂಪಾಯಿ ಹೊತ್ತು ಜಿಲ್ಲಾಧಿಕಾರಿಗಳ ಫಂಡ್ ಇದೆ. ಇನ್ನೊಂದು 2 ಕೋಟಿ ರೂಪಾಯಿ ಅದು ಸಂಗ್ರಹ ಮಾಡಿ ನವರಸಪುರ ಉತ್ಸವ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡಿ. ಇವತ್ತು ಸುವರ್ಣಸೌಧ ಕಟ್ಟಾರೆ ಬೆಂಗಳೂರು ಬೆಳಗಾವಿಯಲ್ಲಿ. ಏನು ಎದಕ್ಕೆ ಬರ್ತಿದ್ರು? ಸುಮಾರು 2,000 ಕೋಟಿ ರೂಪಾಯಿ ಅದನ್ನು ಬಡವ್ರಿಗೆ ಮನೆಯರ ಕಟ್ಟಿದ್ರೆ ಅಷ್ಟು ಮನೆಯರೇ ಆಗ್ತಿತ್ತು. ಇವಾಗ ಕಟ್ಟಾರಲ್ಲಿ ಯಾರು ಇರೋದಿಲ್ಲ. 15 ದಿವಸ ಅಧಿವೇಶನ ನಡೆಸಲಾಕ ಒಂದು 4-5 ಸಾವಿರ ಕೋಟಿ ರೂಪಾಯಿ ಮಾನ್ಯ ನೋಡ್ರಿ. ಅದು ಬರೀ ಅದನ್ನು ಮೇಂಟೈನ್ ಮಾಡಿ ಅವತ್ತು ಸ್ವಚ್ಛ ಮಾಡಿ ಅಧಿವೇಶನ ತಯಾರು ಮಾಡಲಿಕ್ಕೆ 30 ಕೋಟಿನ ಖರ್ಚು ಮಾಡಿ ಎಲ್ಲ ಲೂಟಿ ಮಾಡ್ತಾರೆ. ಬೆಡ್ಶೀಟ್ 150 ರೂಪಾಯಿ ಇದ್ರೆ 1,000 ರೂಪಾಯಿ ಬೆಡ್ಶೀಟ್ ಹಚ್ತಾರೆ. ಲಾಜಿಂಗ್ ಬಾಡಿಗೆ 2,500 ರೂಪಾಯಿದಂಗೆ ಬುಕ್ ಮಾಡಿರ್ತಾರೆ, 10,000 ರೂಪಾಯಿ ಅಂತೇಳಿ ಸರ್ಕಾರದ ಖಜಾನೆಗೆ ಹಾಕ್ತಾರೆ. ಹಿಂಗೆ 100 ಕೋಟಿ ರೂಪಾಯಿ ಲೂಟಿ ಮಾಡ್ಲಿಕ್ಕೆ ಅದೊಂದು ಅಧಿವೇಶನ ಆಗ್ತದೆ ಹೊರತು ಅದರಿಂದ ಏನೂ ಸಾರ್ಥಕತೆ ಆಗೋದಿಲ್ಲ. ಕಾಯಂ ಕೆಲವೊಂದು ಇಲಾಖೆಗಳನ್ನು ಇಲ್ಲಿ ತರಬೇಕು ಮತ್ತು ಕನಿಷ್ಠ ಮುಖ್ಯಮಂತ್ರಿಗಳು ಒಂದು ಕ್ಯಾಬಿನೆಟನ್ನು ಒಂದು ತಿಂಗಳಲ್ಲಿ ಏನು 4 ಕ್ಯಾಬಿನೆಟ್ ಮಾಡ್ತಾರೆ. ಒಂದು ಕ್ಯಾಬಿನೆಟನ್ನು ಬೆಳಗಾವಿ ವಿಕಾಸಸೌಧದಲ್ಲಿ ಮಾಡೋದ್ರಿಂದ ಎಲ್ಲ ಅಧಿಕಾರಿಗಳು ಬರ್ತಾರೆ. ಬಂದಾಗ ಇಲ್ಲಿ ಸಮಸ್ಯೆಗಳನ್ನೇ ಚರ್ಚೆ ಮಾಡಬೇಕು. ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಬಗ್ಗೆನೇ ಕ್ಯಾಬಿನೆಟ್ ನಿರ್ಣಯ ಆಗುವಂಥದ್ದು ಮಾಡಬೇಕು. ಯಾರು ದೇಶಭಕ್ತರದಾರ ಅವರೆಲ್ಲ ಭಾಗವಹಿಸ್ತಾರೆ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।